ಬನದ ಹುಣ್ಣಿಮೆ ಪ್ರಯುಕ್ತ ದಾವಣಗೆರೆಯಲ್ಲಿ ಶ್ರೀ ಬನಶಂಕರಿ ದೇವಿಯ ರಥೋತ್ಸವ ನಡೆಯಿತು. ನಗರದ ರಾಜೇಂದ್ರ ಬಡಾವಣೆಯಲ್ಲಿ ಕಳೆದ 13 ವರ್ಷಗಳ ಹಿಂದೆ ದೇವಸ್ಥಾನ ಸ್ಥಾಪನೆಯಾಗಿತ್ತು. ಇದೀಗ ನೂತನ ರಥವನ್ನ ನಿರ್ಮಿಸಿದ್ದು ರಥೋತ್ಸವಕ್ಕೆ ಇಂದು ಚಾಲನೆ ನೀಡಲಾಯಿತು. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ದೇವಿಗೆ ಪೂಜೆ ಸಲ್ಲಿಸಿ ನಂತರ ರಥೋತ್ಸವಕ್ಕೆ ಕಾಯಿ ಹೊಡೆಯುವ ಮೂಲಕ ಚಾಲನೆಯನ್ನ ನೀಡಿದರು. ನೂತನ ರಥಕ್ಕೆ ಕಳಶಾರೋಹಣವನ್ನ ಆವರಗೊಳ್ಳ ಪುರವರ್ಗ ಮಠದ ಶ್ರೀ ಓಂಕಾರೇಶ್ವರ ಸ್ವಾಮೀಜಿ ನೆರವೇರಿಸಿದರು. ದೇವಿಯ ಭಕ್ತರು ಪ್ರಥಮ ವರ್ಷದ ತೇರನ್ನು ಎಳೆದು ದೇವಿಯ ಕೃಪೆಗೆ ಪಾತ್ರರಾಗಿ ಸಂತಸಪಟ್ಟರು. ರಥವನ್ನು ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ನೀವು ಎಳೆಯುವುದ್ರ ಮುಖಾಂತರ, ವೈಭವ ನೋಡೋದ್ರ ಮುಖಾಂತರ, ರಥದ ಮೇಲೆ ಇರ್ತಕ್ಕಂಥ ಕಳಸವನ್ನು ನೋಡಿದ್ರ ಮುಖಾಂತರ ಆ ಸಂಭ್ರಮವನ್ನು ಸಂಭ್ರಮಿಸಿದ್ದೆ ಆದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ದಿವ್ಯ ದರ್ಶನ ಆ ರಥದಲ್ಲಿ ಆಗುತ್ತೆ. ನೋಡಿದ ತಕ್ಷಣ ಜೊತೆಗೆ ಸಪ್ತ ಸಭಾದಿ ದೇವತೆಗಳ ದಿವ್ಯ ದರ್ಶನ ಆಗುತ್ತೆ. 4 ವೇದಗಳ ಸಾರವೇ ಅಲ್ಲಿ ಪ್ರಾಪ್ತಿ ಆಗುತ್ತೆ. ಜೊತೆಗೆ ಸಪ್ತ ಸರೋವರಗಳಲ್ಲಿ ಮಿಂದು ಪಾಪವನ್ನು ಕಳ್ಕೊಂಡಿರ್ತಕ್ಕಂಥ ಪುಣ್ಯ ವಿಶೇಷ ಫಲ ಏನ್ ಪ್ರಾಪ್ತಿ ಆಗುತ್ತೆ ಆ ರಥೋತ್ಸವನ್ನ ಕಳಸವನ್ನ ಸಂಘ ಮುಖಂಡರು, ರೈತರ ಸಂಘದ ಅಧ್ಯಕ್ಷರು ಇವರಿಗೂ ಕೂಡ ಈ ಸಮಿತಿಯ ಪರವಾಗಿ ಮತ್ತು ಈ ಸಂಸ್ಥೆಯ ಪರವಾಗಿ ಕೂಡ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ.